ಈಗ ನೀವು 3 ಜನ ಮಹಿಳೆಯರು ಸೇರಿ ಒಂದು ಸಾಹಸ ಮಾಡಿ ಇದ್ದಕ್ಕಿದ್ದಂಗೆ ಅಯೋಧ್ಯೆಗೆ ಹೋಗಿ ಬಂದ್ರಿ ಅನ್ನೋದು ಗೊತ್ತಾಯಿತು. ಸೊ ಈಗ ಮೊದಲನೇ ಪ್ರಶ್ನೆನೇ ಅಂದರೆ ನಿಮ್ಗೆ ಹೇಗೆ ಆ ಒಂದು ಇನ್ಸ್ಪಿರೇಷನ್ ಬಂತು? 3 ಜನ ನಾವು 3 ಜನ ಹೋಗಿ ಬಂದ್ಬಿಡೋಣ, ಯಾರೂ ಬೇಡ, ಗಂಡಸರು ಯಾರೂ ಬೇಡ, ನಾವು ಹೋಗಿ ಬಂದ್ಬಿಡೋಣ ಅನ್ನೋ ಆ ಒಂದು ಸ್ಪಾರ್ಕ್ ಎಲ್ಲಿಂದ ಬಂತು? ಪ್ರತಿಷ್ಠಾಪನೆ ಆಗಿರಲಿಲ್ಲ, ಆಗಲೇ ನಮಗೆ ಹೋಗಬೇಕು ಅನ್ನೋದು ತುಂಬ ಒಂಥರ ಒಂದು ತುಡಿತ, ನೋಡಬೇಕು. ಒಂದು ವೇಳೆ ರಾಮನ ದರ್ಶನ ಆಗದೆ ಹೋದ್ರೂ ಅಲ್ಲಿ ಜನರು ಜೋಶ್ನಾರ ನೋಡಬೇಕು ಅನ್ನೋದು ಒಂದು ಅನ್ನಿಸ್ತು. ಬಟ್ ಹಾಗೇ ಆಗುತ್ತೆ, ದರ್ಶನ ಆಗುತ್ತೆ ಅನ್ನೋದು ಏನೋ ಒಂದು ಮನಸ್ಸಿನಲ್ಲಿ ಆಸೆ ಇತ್ತು. ರಾತ್ರಿ ಎಲ್ಲ ಕುತ್ಕೊಂಡು ದರ್ಶನ ಮಾಡೇ ಬಿಡೋದು ಅಂತ ಏನೋ ಒಂದು ಹುಚ್ಚು ಧೈರ್ಯ ಅಂತಾರಲ್ಲ, ಹಾಗೆ ಅದಕ್ಕೆ ತಕ್ಕ ಹಾಗೆ ನಮ್ಮ 3 ಜನರಿಗೂ ಒಂಥರ ಪ್ರವಾಸ ಮಾಡೋದಾಗಲಿ ಆ ಥರ ಯಾವುದೂ ಒಂಥರ ಖುಷಿನೇ ಕೊಡೋ ಅಂಥ ವಿಚಾರ. ದೇವಸ್ಥಾನ ಆದಮೇಲೆ ನಂತರ ಆ ನೆಲ ಮುಟ್ಟಾರ ಬರಬೇಕು ಅನ್ನೋ ಒಂದು ನಮಗೆ ಒಂದು ಭಕ್ತಿ ಮತ್ತು ಶ್ರದ್ಧೆ ಎರಡೂ ಇರೋದ್ರಿಂದ ನಮ್ಮ ಗೆಳತಿ ಸಂಧ್ಯಾ ಅವರು ಹೇಳಿದ್ರು ಹೋಗಿ ಬರೋಣ ಅಂತ. ಹೋಗೋಣ ಸಂಧ್ಯಾ, ನಿಮ್ಮ ಬಾಯಿಂದ ಬಂದಿದೆ, ಹೋಗೋಣ ಅಂತ ಹೇಳಿ. ಆಮೇಲೆ ನಾವು ಗೆಳತಿ ಸ್ಮಿತಾ ರೆಡ್ಡಿ ಅವರನ್ನು ಕೇಳಿದ್ವಿ. ನಾವು ಮೂವರು ಆ ದಿನ ಇದು ಎಲ್ಲರಿಗೂ ಅನುಕೂಲ ಆಗಿದ್ರಿಂದ ಸೊ ತಕ್ಷಣ ಬುಕ್ ಮಾಡಿದ್ವಿ. ನಾನು ಸಹ ಏನು ಯೋಚನೆ ಮಾಡಿದೆ, ಸಡನ್ನಾಗಿ ಬರ್ತೀನಿ ಅಂತ ಹೇಳಿದೆ ನಾನು. ಆಮೇಲೆ ಅವರು ಬುಕ್ ಮಾಡಿದ್ರು, ನಾವು ಹೋದ್ವಿ. ಸೊ ನಿಮ್ಮ ಮನೇಲೆಲ್ಲ ಏನು ಚರ್ಚೆ ಮಾಡಿದೆ ಅಂದರೆ ಆಮೇಲೆ ಚರ್ಚೆ ಮಾಡಿದ್ರಿ ಹೋಗ್ತಾ ಇದ್ದೀರಿ ಅಂತ? ಖಂಡಿತ, ಯಾಕೆಂದ್ರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ಅವ್ರ ಜೊತೆ ಅಲ್ಲಿ ಅವ್ರಿಗೆ ಫೋನ್ ಮಾಡೋದಕ್ಕೂ ಸಹ ನನಗೆ ಟೈಮ್ ಇರಲಿಲ್ಲ, ಫೋನ್ ಮಾಡಿ ಕೇಳಿ ಮತ್ತೆ ಅವ್ರಿಗೆ ಇದು ವಿವರಿಸೋದಕ್ಕೂ ಟೈಮ್ ಇರಲಿಲ್ಲ. ಆಮೇಲೆ ಹೇಳಿದ ನಂತರ ಅವರು ತುಂಬ ಎಕ್ಸೈಟ್ ಆದರು, ಹೋಗ್ಬಾ ಒಳ್ಳೆ ಅನುಭವ ಆಗುತ್ತೆ ಅಂತೇಳಿ ಹೇಳಿದ್ರು. ಮನೇಲಿ ಕೂಡ ಅಯ್ಯೋ ಇವಾಗ ಹೋಗ್ತಿದ್ದೀರಾ, ಎಷ್ಟು ರಶ್ ಇರುತ್ತೆ, ಹೇಗೆ ಏನೋ ಅಂತ ಕೇಳುತ್ತಿದ್ರು. ನಾವು ನನಗೇನಿತ್ತು ಅಂದರೆ ದರ್ಶನ ಆಗದೇ ಇದ್ರೂ ಪರವಾಗಿಲ್ಲ, ಆ ನೆಲ ಮುಟ್ಟಿ ಬರಬೇಕು. ನಾನು ಫಸ್ಟ್ ಕೇಳಿದ್ದೆ ಮನೆಯಲ್ಲೇ, ನಮ್ಮ ಯಜಮಾನ್ ಈ ವರ್ಷ ಬಿಟ್ಬಿಡು, ಮುಂದಿನ ವರ್ಷ ಕರ್ಕೊಂಡು ಹೋಗ್ತೀನಿ ಅಂದ್ರು. ಹಂಗಾರೆ ಆಗಲ್ಲ ಇವ್ರ ಹತ್ರ. ಸ್ವಲ್ಪ ಹಿಂದಕ್ಕೆ ಬರೋಣ. ಈ ಸೀತಾ, ಸ್ಮಿತಾ, ಸಂಧ್ಯಾ 3 ಹೆಸ್ರುಗಳು ಹೇಗೆ ಸ್ನೇಹಿತರು? ಬಾಲ್ಯ ಸ್ನೇಹಿತರ, ಕ್ಲಾಸ್ಮೇಟ್ಸ್ ಅಥವಾ? ಇಲ್ಲ, ನಮಗೆಲ್ಲ ಕೇಂದ್ರ ಸ್ಥಾನ ಈ ಕರ್ನಾಟಕ ಇತಿಹಾಸ ಅಕಾಡೆಮಿ. ನಾವೆಲ್ಲ ಇತಿಹಾಸದಲ್ಲಿ ಸಮಾನ ಆಸಕ್ತಿ ಇರೋರು. ಇತಿಹಾಸದ ಒಂದು ವಿಚಾರಕ್ಕೋಸ್ಕರ ನಾವು ಫಸ್ಟ್ ಇಲ್ಲಿ ಮೆಂಬರ್ ಆದಾಗ ನಮಗೆ ಪರಿಚಯ ಆಯಿತು. ಆಮೇಲೆ ಇತಿಹಾಸ ಅಕಾಡೆಮಿಯಿಂದ ನಾವು ವರ್ಷಕ್ಕೊಂದು ಪ್ರವಾಸ, ಯಾವ್ದಾರ ಒಂದು ಎಜುಕೇಷನ್ ಟ್ರಿಪ್ ಅಂತ ಹೋಗ್ತೀವಿ. ಆಮೇಲೆ ಕೆಲವು ಶಾಸನ ಅಧ್ಯಯನಕ್ಕೆ ಅಂತ ಸ್ಮಿತಾ ನಮ್ಮನ್ನು ಕೆಲವೊಂದು ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಈ ಥರ ಟೈಮಲ್ಲಿ ನಾವು ಒಟ್ಟೊಟ್ಟಿಗೆ ಪ್ರವಾಸ ಮಾಡ್ತಾ ಇದ್ವಿ, ಹಾಗಾಗಿ ನಮ್ಮ ನಂಟು ಜಾಸ್ತಿ ಆಯಿತು. ಆ ರೀತಿ ನಾವು ಓಡಾಡ್ತಾ ಇದ್ದಿದ್ದರಿಂದ ಇದು ಸಹ ನಮಗೆ ಅಯೋಧ್ಯೆ ಅಂತ ಅಂದ ತಕ್ಷಣ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಒಂದು ವಾತಾವರಣದಲ್ಲಿ ನಾವು ಅದು ಈ ಸಮಯದಲ್ಲಿ ಹೋಗಿ ಅದನ್ನು ನಾವು ಅನುಭವಕ್ಕೆ ತಗೋಬೇಕು ಅನ್ನೋದು ನಮಗೆ ಬಹಳ ಆಸೆ ಇತ್ತು. ಏಕೆಂದರೆ ಎಷ್ಟೋ ಶತಶತಮಾನಗಳಿಂದ ಅದಕ್ಕಾಗಿ ಜನರು ಕಾದು ಇದೊಂದು ಕನಸು ನನಸಾಗಿರೋವಂಥ ಸಂದರ್ಭ ಅಲ್ವಾ. ಹಾಗಾಗಿ ಆಮೇಲೆ ನಾವು ಇತಿಹಾಸದಲ್ಲಿ ಕೂಡ ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಬಂದರೆ ರಾಮನ ಉಲ್ಲೇಖ, ರಾಮಾಯಣದ ಉಲ್ಲೇಖ ಇರೋವಂಥದ್ದನ್ನು ಬಹಳಷ್ಟು ನಾವು ಅಧ್ಯಯನ ಮಾಡುವಾಗ ನಮಗೆ ಸಿಗ್ತಾ ಇರುತ್ತೆ. ತಿರುಪತಿ ಇಲ್ಲೆಲ್ಲ ದರ್ಶನದಲ್ಲಿ 5-6 ಗಂಟೆ ಕಾದಿರೋದು ಉಂಟು. ಅಷ್ಟಾದರೂ ಪರವಾಗಿಲ್ಲ, ಇಲ್ಲ ದರ್ಶನನೇ ಸಿಗಲ್ಲ ಅಂದರೂ ಪರವಾಗಿಲ್ಲ, ಆ ನೆಲ, ಆ ಜನರ ಒಂದು ಭಕ್ತಿ, ಇದನ್ನು ನೋಡ್ಕೊಂಡು ಬರೋಣ ಅಂತ ಹೇಳೇ ಹೊರಟಿದ್ದು ಸರ್. ಬಂದರೆ ಹೋಗೋದಂತೂ ಫಿಕ್ಸ್ ಆಯಿತು. ಹೋಗ್ತೀರಾ, ಇವತ್ತು ನೀವು ಮಧ್ಯಾಹ್ನ ಹೋಗಿ ಮುಟ್ತೀರಾ ಅಂತ ಇಲ್ಲಿಂದನೇ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಹೇಗೆ? ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೆ ಅಂದರೆ ನೀವು ನಂಬಲ್ಲ, ಅವತ್ತು ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ. ನಾನು ಏನೋ ಕೆಲಸ ಮಾಡಿಕೊಂಡು ಸ್ವಲ್ಪ ಓದ್ಕೊಂಡು ಅಲ್ಲಿಗೆ ಒಂದು 12:30 ಒಂದಾಗಿತ್ತು. ಇನ್ನೇಗೂ ಮತ್ತೆ ಎದ್ದು ಮಲಗಿದ್ರೆ ಇನ್ನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ದು ಪ್ರಯಾಣ ಆಗಿ ಹೋದ್ವಿ. ನಮಗೆ ಹೊರಟಾಗಿಂದನೂ ಅಯೋಧ್ಯೆ ಪೂರ್ತಿ ತುಂಬ್ಕೊಂಡ್ಬಿಡ್ತು ಮನಸ್ಸಿನಲ್ಲೆಲ್ಲ. ಫ್ಲೈಟಲ್ಲಿ ಕೂತಾಗಲೂ ಅದೇ ಜೋಶು, ಎಲ್ಲರೂ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಎಲ್ಲ. ನಮಗೆ ಮುಂಬೈಯಿಂದ ಹೊರಟ ಮೇಲೆ ಅದನ್ನು ಜಾಸ್ತಿ ಆಯಿತು. ಆ ವಾತಾವರಣನೇ ಬದಲಾಯಿತು. ನಾವು ಅಲ್ಲಿ ಹೋಗಿ ಫ್ಲೈಟಲ್ಲಿ ಕುಳಿತುಕೊಳ್ಳೋವರೆಗೂ ಒಂದು ರೀತಿ ಇತ್ತು, ಆದರೆ ಅಲ್ಲಿ ಹೋದಾಗ ಏನಾಯಿತು ಅಂದರೆ ಎಲ್ಲರೂ ಸಹ ಫ್ಲೈಟು ಟೇಕಪ್ ಆಗುವಾಗಲೆಲ್ಲ ಶ್ರೀರಾಮನ ಒಂದು ಘೋಷಣೆ ಕೂಗ್ತಾ ಇದ್ರು. ಅದು ಹೇಗಾಗ್ತಿತ್ತು ಅಂದರೆ ನಮಗೆ ತುಂಬ ಮೈಯೆಲ್ಲ ಪುಳುಕ ಆಗ್ತಾ ಇತ್ತು. ನಮಗೆ ನಾವು 3 ಜನ ಹೋಗ್ತಿದ್ದೀವಿ, ಯಾರ ಗಂಡಸರು ಬರಬೇಕು ಆ ಥರ ಏನೂ ಅನಿಸ್ಲಿಲ್ಲ ಸರ್. ನಾವು ಹೋಗ್ತಿದ್ದೀವಿ, ದರ್ಶನ ಆಗುತ್ತೆ, ಬರ್ತೀವಿ ಅಷ್ಟೇ. ಆಮೇಲೆ ಅಲ್ಲಿಂದ ನಾವು ಬಾಂಬೆಗೆ ಹೋದ್ವಿ. ಬಾಂಬೆಲಿ ಸ್ವಲ್ಪ ತಿಳಿಸಿದ್ರು. ಅಲ್ಲಿಂದ ಮತ್ತೆ ಒಂದಷ್ಟು ಜನ ಅಲ್ಲಿ ಬೋರ್ಡಿಂಗ್ ಎಲ್ಲ ಆಗಿ ಮತ್ತೆ ಹೋಗುವಾಗ ಅಲ್ಲಿ ಅದು ತುಂಬ ಇಮ್ಮಡಿಯಾಗಿ ಮಾರ್ದನಿಸ್ತು. ಅದು ಟೇಕಪ್ ಆಗುವಾಗ ಮತ್ತೆ ಇಳಿಯುವಾಗ ಎಲ್ಲ ಅದೊಂಥರ ಖುಷಿ ಇತ್ತು. ಗಗನ ಸಖಿಯರು ಏನು ಹೇಳ್ತಾ ಇರಲಿಲ್ಲ, ಗಲಾಟೆ ಮಾಡಿ? ಇಲ್ಲ, ಅವರೇನೂ ಹೇಳಿಲ್ಲ. ಈಗ ನೀವು ಅಯೋಧ್ಯೆಯಲ್ಲಿ ಏರ್ಪೋರ್ಟಲ್ಲಿ ಇಳಿದು ಅಯೋಧ್ಯೆ ನೆಲವನ್ನ ಮುಟ್ಟಿದಾಗ ನಿಮ್ಗೆ ಏನು ಅನಿಸ್ತು? ಫಸ್ಟ್ ಟೈಮ್ ಅಯೋಧ್ಯೆ ಹಿಡಿದು ಕಂಡುಬಿಟ್ಟಾಗ ಎಲ್ಲ ಅಯೋಧ್ಯೆ ಕರ್ನಾಟಕದಲ್ಲಿಲ್ಲ, ಅಲ್ಲೆಲ್ಲೋ ಇದ್ದೀರಿ. ಖಂಡಿತ ಸರ್, ಆ ಅನುಭವ ನಿಜವಾಗ್ಲೂ ಅದ್ಭುತವಾದದ್ದು. ಆ ಫ್ಲೈಟಿಂದ ಇಳಿದು ಆ ನೆಲ ಮುಟ್ಟಿದ ತಕ್ಷಣ ನಿಜವಾಗ್ಲೂ ರೋಮಾಂಚನ ಆಯಿತು. ಯಾಕೆಂದರೆ ನಾನು ಮಥುರಾದಲ್ಲೂ ನೋಡಿದ್ದೀನಿ ಜನಗಳು ಎಷ್ಟು
ಆ ಒಂದು ಪವಿತ್ರ ಮಣ್ಣಿಗೋಸ್ಕರ ಹಂಬಲಿಸ್ತಾರೆ ಅಂತ ಬಂದ ತಕ್ಷಣ ಆ ನೆಲದ ಮಣ್ಣನ್ನೆಲ್ಲ ಮೈಗೆಲ್ಲ ಹಚ್ಕೊಳ್ತಾರೆ. ಅಂಥ ಒಂದು ಭಕ್ತಿ, ಒಂದು ನಮ್ಮ ಕೃಷ್ಣ ಅಥವಾ ರಾಮ ನಡೆದಾಡಿಸ್ತಾಳ ಅನ್ನೋ ಒಂದು ಭಕ್ತಿ. ಸೊ ಅದು ನಿಜವಾಗ್ಲೂ ನಮ್ಮ ಅನುಭವಕ್ಕೂ ಬಂತು. ಈ ಅಯೋಧ್ಯೆನಲ್ಲಿ ಇಳಿದಾಗಲೇ ಅದೊಂಥರ ಫೀಲ್, ಅಂದರೆ ನಾವು ಅಂದ್ಕೊಂಡಿರ್ತೀವಲ್ಲ ಮನ ಭಾವ ತದ್ಭವತಿ ಅಂತಾರೆ, ನಮಗೆ ಅಲ್ಲಿ ಕಾಲಿಡೋದೇ ಒಂದು ಪವಿತ್ರ ಅಂತ ಅನ್ನಿಸ್ತಾ ಇತ್ತು. ಅಲ್ಲೆಲ್ಲ ನಿಂತು ಅಲ್ಲೆಲ್ಲ ಫೋಟೋಗಳು ತೆಗೆಸ್ಕೊಂಡು ಮತ್ತೆ ಹೊರಗಡೆ ಬಂದು ಅಲ್ಲೂ ಸಹ ರಾಮನ ಅಂದರೆ ಹೇಗಿದೆ ಅಂದರೆ ಆ ಏರ್ಪೋರ್ಟ್ ಕಂಪ್ಲೀಟ್ ನಾವು ರಾಮನ ಊರಿನಲ್ಲೇ ನಾವು ಬಂದು ಇಳಿದಿದ್ದೀವಿ, ನಮ್ಮ ರಾಮನ ಊರಿಗೆ ನಾವು ಬಂದಿದ್ದೀವಿ ಅನ್ನೋ ಮಟ್ಟಿಗೆ ಇತ್ತು. ಅದೊಂಥರ ಪ್ರತಿಯೊಂದು ಗೋಡೆಗಳು ಸಹ ಇದು ಅಯೋಧ್ಯೆ, ಇದು ರಾಮನ ಜನ್ಮಸ್ಥಳ ಅನ್ನೋ ರೀತಿ ಸಾರಿ ಹೇಳೋ ಥರ ಇತ್ತು ಅದೆಲ್ಲ ಸಹ. ನಾವಷ್ಟೇ ಅಲ್ಲ, ನಮ್ಮ ಜೊತೆ ಇರೋ ಸಹ ಪ್ರಯಾಣಿಕರು ಅದೇ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ರು. ಎಲ್ಲ ಫೋಟೋ ತೆಕ್ಕೊಳ್ಳೋದು, ಅಲ್ಲಿ ನಿಂತ್ಕೊಂಡು ರಾಮನ ವಿಶೇಷ ಶಿಲ್ಪಗಳೇನೇನಿರುತ್ತೆ ಅದೆಲ್ಲ ಸರಿ. ನಮಗೆ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಈಗಷ್ಟೇ ಶುರುವಾಗಿರೋದ್ರಿಂದ ಸಣ್ಣ ಏರ್ಪೋರ್ಟು. ನಾವು ಪ್ರೀಪೇಡ್ ಟ್ಯಾಕ್ಸಿ ತಗೊಂಡ್ವಿ, ಸ್ವಲ್ಪ ಜಾಸ್ತಿನೇ ಆಯಿತು. ಆ್ಯಕ್ಚುಲಿ ಅಲ್ಲಿ ರಿಕ್ಷಾಗಳಿವೆ, ಸ್ವಲ್ಪ ಹೊರಗಡೆ ಬಂದರೆ ರಿಕ್ಷಾಗಳು ಅದು 500 ರೂಪಾಯಿಗೆ ಕರ್ಕೊಂಡು ಹೋಗ್ತಾರೆ. ಪ್ರೀಪೇಡ್ ಟ್ಯಾಕ್ಸಿ ಆಲ್ಮೋಸ್ಟ್ 3 times ಆಯ್ತು ನನಗೆ. ಅಯೋಧ್ಯೆ ನಗರ ಹೇಗಿದೆ ಅಂದರೆ ಇಲ್ಲಿ ಹೋಲಿಸಿದ್ರೆ ಕರ್ನಾಟಕದ ಯಾವೊಂದು ಊರು ಒಂದು ತಾಲೂಕು ಸೆಂಟ್ರ್ ಅಲ್ವಾ ಅದು? ಹೊಸಪೇಟೆ ಎಷ್ಟಿದೆ ಅಂತ ಅನಿಸ್ತು. ಆದರೆ ಮುಖ್ಯವಾಗಿ ಏನು ಅಂದರೆ ಒಳಗಡೆ ಎಲ್ಲ ಸಣ್ಣ ರಸ್ತೆಗಳಿದೆ. ಅದು ಮುಖ್ಯವಾಗಿ ನಾವು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ ಹೇಳ್ಬಿಟ್ಟಿದೆ ಅಲ್ವಾ, ರಾಮನ ಒಂದು ಸಾನ್ನಿಧ್ಯ ಇರುವಂಥ ಸ್ಥಳ. ಅಲ್ಲಿ ಮಾತ್ರ ರೋಡ್ಗಳು ತುಂಬ ವಿಶಾಲವಾಗಿ ಮಾಡಿದ್ದಾರೆ. ಆಮೇಲೆ ತುಂಬ ಅಲಂಕಾರಿತವಾಗಿ ಒಂದು ಇದು ತೋರಣವನ್ನು ಕಟ್ಟಿದ್ದಾರೆ ಅಲ್ಲಿ. ಕುದುರೆಗಳು ಅಂದರೆ ಇಕ್ಷ್ವಾಕು ವಂಶ, ಸೂರ್ಯವಂಶವನ್ನು ಸೂಚಿಸೋ ರೀತಿಯಲ್ಲಿ ತೋರಣ ಇದೆ ಅಲ್ಲಿ, ಸೂರ್ಯನ ತೋರಣ. ಆಮೇಲೆ ಅದರ ನಂತರ ಏನಾಗಿದೆ ಅಂದರೆ ಹೊರಗಡೆ ಎಲ್ಲ ಆ ಸೂರ್ಯಕುಲವನ್ನು ಅಥವಾ ಸೂರ್ಯವಂಶವನ್ನು ನೆನೆಸೋ ರೀತಿ ಸೂರ್ಯನ ಒಂದು ಧ್ಯಾನ ಮುದ್ರೆಯಲ್ಲಿರುವಂಥ ಒಂದು ರೌಂಡಾದ ಒಂದು ಚಿತ್ರನ ಬಿಡಿಸಿದ್ದಾರೆ. ಆಮೇಲೆ ಅಲ್ಲೇ ಲತಾ ಮಂಗೇಶ್ಕರ್ ವೃತ್ತ ಅಂತ ಹೇಳ್ಬಿಟ್ಟು ಒಂದು ಸುಂದರವಾದ ವೀಣೆಯ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ. ಅಂದರೆ ಸರ್ಕಲ್ ಪೂರ್ತಿ. ಅಂದರೆ ಒಟ್ಟಾರೆ ರಾಮನ ಜನ್ಮಭೂಮಿ ಇದೆಯಲ್ವಾ, ದೇವಾಲಯ ಇದೆಯಲ್ವಾ, ಅಲ್ಲಿಂದ ಹಿಡಿದು ಸರಿಯೂ ನದಿಯವರೆಗೂ ಸಹ ತುಂಬ ದೊಡ್ಡ ರಸ್ತೆಗಳಿದೆ. ಹೊಸದಾಗೆಲ್ಲ ಒಂದೇ ರೀತಿಯ ಅಂಗಡಿಗಳನ್ನೆಲ್ಲ ಕಟ್ಟಿ ಒಂದೇ ರೀತಿ ಬೋರ್ಡ್ ಎಲ್ಲ ಹಾಕಿರೋದು. ಮತ್ತು ಇನ್ನು ಮುಂದೆ ಡೆವಲಪ್ ಆಗುತ್ತೆ ಅನ್ಸುತ್ತೆ. ಈಗಷ್ಟೇ ಅಂಗಡಿಗಳು ಅಂತಂದರೆ ದೇವಸ್ಥಾನಕ್ಕೆ ಬೇಕಾಗಿರೋದು ಮತ್ತು ಬಳೆ ಅದು ಇದು ಆ ಥರದ್ದೆಲ್ಲ ಒಂದಷ್ಟು ಇಟ್ಕೊಂಡಿದ್ದಾರೆ. ಮುಂದೆ ಅದು ಖಂಡಿತ ಯಾತ್ರಾ ವಸತಿಗಳು ಜಾಸ್ತಿ ಹೋದಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗ ಒಂದು ಸಣ್ಣ ಸಿಟಿ. ಊರು ಹೊರಗಡೆ ಇದೆ ರಾಮ ಮಂದಿರ, ಪೇಟೆ ಒಳಗಡೆನೇ ಇದೆ. ಪೇಟೆ ಒಳಗಡೆ ಇದೆ. ಆ ಮುಖ್ಯ ರಸ್ತೆ ತುಂಬಾ ವಿಶಾಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಪೇಜಾವರ ಮಠಕ್ಕೆ ಹೋಗಿ ಅಲ್ಲಿಂದ ಇದಕ್ಕೆ ದೇವಸ್ಥಾನಕ್ಕೆ ಬಂದ. ಹೌದು, ದಾರಿನಲ್ಲಿ ಫುಲ್ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟಿದ್ರು. ಹೇಗೆ ಅಂದರೆ ದಾರಿ ಪೂರ್ತಿ ಅಯೋಧ್ಯ ಒಂದು ಸಡಗರ ಸಂಭ್ರಮ ಅದೆಲ್ಲ ಇತ್ತು. ದಾರಿ ಉದ್ದಕ್ಕೂ ಅಲ್ಲಲ್ಲೇ ಕೌಟೌಟ್ ಹಾಕಿರೋದು, ರಾಮನ ವಿಗ್ರಹ ಇರೋದು, ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ. ಮತ್ತು ಕೆಲವೊಂದು ರೋಡ್ಗೆ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ರು, ಹೋಗೋದಕ್ಕೆ ಬಿಡಲಿಲ್ಲ. ಟ್ಯಾಕ್ಸಿನೆಲ್ಲ ಹೈವೇ ಎಂಡ್ ಆದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ನಾವು ರಿಕ್ಷಾ ಅಥವಾ ಪರ್ಮಿಟ್ ಇದ್ದರೆ ಮಾತ್ರ ಟ್ಯಾಕ್ಸಿ ಬಿಡ್ತಾರೆ. ಸೊ ಅದೊಂದು ನಮ್ಮನ್ನ ನಿಲ್ಲಿಸ್ಬಿಟ್ರಲ್ಲಿ, ಟ್ಯಾಕ್ಸಿ ನೀವು ಇಲ್ಲೇ ಇಳ್ಕೋಬೇಕು, ಪರ್ಮಿಟ್ ಇಲ್ಲ ಪಾಸ್ ತೋರಿಸಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಪೊಲೀಸ್ಗಳು ತುಂಬ ಕೋಆಪ್ರೇಟ್ ಮಾಡ್ತಾರೆ. ನಾವು ಹೊರಗಡೆಯಿಂದ ಬಂದಿದ್ದೀವಿ, ನಮ್ಮ ಸೌತ್ ಇಂಡಿಯನ್ಸ್ಗೆ ಲ್ಯಾಂಗ್ವೇಜು ಪ್ರಾಬ್ಲಮ್ ಅಂತ ಅವ್ರಿಗೆ ಗೊತ್ತಲ್ಲ, ಈ ಕಡೆಯಿಂದ ಹೋಗಬಾರ್ದು ಅಂತ ಹೇಳಿದ್ರು. ನಾವು ಇಲ್ಲ, ನಮ್ಗೆ ದಾರಿ ಗೊತ್ತಿಲ್ಲ, ಇವ್ರನ್ನ ಕರ್ಕೊಂಡು ಹೋದರೆ ನಮಗೆ ಗೊತ್ತಾಗುತ್ತೆ ಅಷ್ಟೇ ಅಂತ ಹೇಳಿದ್ಮೇಲೆ ಪಾಪ ನಮ್ಮ ಮಠದವರು ಅಷ್ಟೇ, ಅಲ್ಲಿ ಒಬ್ಬರು ದುಬೆ ಅಂತ ಒಬ್ಬರು ನಾರ್ತ್ ಇಂಡಿಯನ್, ಅದನ್ನು ಮಠ ನೋಡ್ಕೊಳ್ತಾ ಇರೋರು, ಅವರು ಕೂಡ ಅಷ್ಟೇ. ನಾನು ಫೋನ್ ಮಾಡಿ ಎಲ್ಲಿಗೆ ಬರಬೇಕು ಅಂತ ಹೇಳಿದ ತಕ್ಷಣ ಅವರ ಡ್ರೈವರ್ ಹತ್ರನೇ ಮಾತಾಡಿದ್ರು. ಆಮೇಲೆ ಪೊಲೀಸಿಗೂ ಮಾತಾಡಿದ್ರು, ಇವ್ರನ್ನ ಕಳಿಸ್ಕೊಡಿ, ಇದೊಂದು ವೆಹಿಕಲ್ ಬಿಡಿ ಅಂತೆಲ್ಲ ಹೇಳಿ ನಮ್ಮನ್ನು ಮಠದ ಮುಂದೆನೇ ಡ್ರಾಪ್ ಮಾಡಿದ್ರು. ನಮಗೇನು ತೊಂದರೆ ಆಗಲಿಲ್ಲ ದರ್ಶನ. ಸೊ ನೀವು ದೇವಸ್ಥಾನ ಒಂದ್ಸತಿ ಎದುರುಗಡೆ ನಿಂತಾಗ ಏನಂತ, ಯಾಕಂದರೆ ಒಂದು ದೇವಸ್ಥಾನದ ನೀವು ಟಿ ವಿಲಿ ನೋಡಿದ್ದು ಅಥವಾ ಫೋಟೋ ನೋಡಿದ ಕಲ್ಪನೆ ಇರ್ತಿತ್ತು, ಅಲ್ಲಿ ಎದುರಿಗೆ ಹೋಗಿ ನಿಂತ್ರಿ, ಎದುರುಗಡೆ ರಾಮನ ದೇವಸ್ಥಾನ ಇದೆ, ಹೇಗೆ ಅನಿಸ್ತೀವಿ? ಹೌದು, ನಾವು ಟಿ ವಿನಲ್ಲಿ ನೋಡಿದ ಹಾಗೆ ಒಂದು ದೊಡ್ಡ ಬಯಲಲ್ಲಿ ಆಲಯ.